ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನರೇಂದ್ರ ಬೇಗ ಹೋಗು, ವೀಲ್ ಚೇರ್ ತರ ಕೇಳು. ಮುಜೆ ಯಾರಾದ್ರೂ ವೀಲ್ ಚೇರ್ ತಗೊಂಬನ್ನಿ. ಯಾರಿದ್ದೀರಾ? ವೀಲ್ ಚೇರ್ ವೀಲ್ ಚೇರ್ ತರ್ತಾರೆ. ವೀಲ್ ಚೇರ್ ತಗೊಂಬನ್ನಿ. ನಂದನ್ ನಿಂತ್ಕೊಳ್ಳೋ. ಗುರುಗಳೇ, ಇದಕ್ಕೇನು ಪರಿಹಾರ ಇಲ್ವಾ? ಇದಕ್ಕೆ ಯಾವ ಪರಿಹಾರ ಸೂಚಿಸೋದಕ್ಕೂ ನನಗೆ ಸಾಧ್ಯ ಆಗ್ತಾ ಇಲ್ಲಮ್ಮ. ಆ ದೇವಿ ನನಗೆ ಕೆಡಕಿನ ಸೂಚನೆಗಳನ್ನೇ ಕೊಡ್ತಾ ಇದ್ದಾಳೆ. ಅಯ್ಯೋ, ನಂಗೆ ಹೇಳ್ಬೇಡಿ ಗುರುಗಳೇ, ಇದು ಇವಳು ಭವಿಷ್ಯದ ಪ್ರಶ್ನೆ. ಈ ತಾಳಿ ಇವಳು ಕುತ್ತಲೆ ಉಳ್ಕೊಂಡ್ಬಿಟ್ರೆ ಇನ್ನೊಂದು ಮದ್ವೆ ಆಗೋಕ್ಕೂ ಆಗಕ್ಕಿಲ್ಲ. ಏನಾರ ಪರಿಹಾರ ಹೇಳಿ. ನಿಮ್ಮ ಸಮಸ್ಯೆಗೆ ಯಾವ ಪರಿಹಾರನೂ ನನಗೆ ತೋಡ್ತಾ ಇಲ್ಲ ತಾಯಿ. ಈ ಕವಡೆಗಳ ಲೆಕ್ಕಾಚಾರನೂ ಮೀರಿದ್ದು ಒಂದಿರುತ್ತೆ, ಆದರೆ ಅದು ನನ್ನ ಯೋಚನೆಗೆ ನಿಲುಕ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನೀವು ಈ ತಾಳಿನ ತೆಗೆಯೋದಾದ್ರೆ ತೆಗೆದುಬಿಡಿ. ಯಾವ ತೊಂದರೆನೂ ಆಗದೆ ನೀವಿದನ್ನು ಸುಲಭವಾಗಿ ತೆಗೆಯೋದಕ್ಕೆ ಸಾಧ್ಯವಾಯಿತು ಅಂತಂದರೆ ಯಾವ ಸಮಸ್ಯೆನೂ ಬರೋದಿಲ್ಲ ಅಂತಾನೆ ಅರ್ಥ. ಇದನ್ನ ನಾನೇ ತೆಗಿಬೇಕಾ? ಭಯ ಪಡ್ಬೇಡ ಪುಲ್ವೆ, ಮನೆ ದೇವ್ರನ್ನ ನೆನೆಸ್ಕೊಂಡು ಧೈರ್ಯವಾಗಿ ಈ ತಾಳಿಗೆ ನಿನ್ ಕುತ್ತಿಗೆಯಿಂದ ತೆಗೆದು ಬಿಡು. ಒಂದು ಸಲ ನೀನ್ ಈ ತಾಳಿ ಕುತ್ತಿಗೆಯಿಂದ ತೆಗೆದು ಬಿಟ್ರೆ ನಿನ್ ಎಲ್ಲಾ ಸಮಸ್ಯೆಯಿಂದನೂ ಮುಕ್ತಿ ಸಿಗ್ತೈತೆ. ನಿನ್ ದಾರಿಗೆ ಅಡ್ಡ ಆಗ್ತಿರೋದೇ ಈ ತಾಳಿ. ಇದನ್ನ ತೆಗೆದ್ಬಿಟ್ರೆ ಎಲ್ಲ ಕ್ಲಿಯರ್ ಆಗತ್ತೆ. ಆ ದೇವ್ರ ಸಾಕ್ಷಿಯಾಗಿ ಕಟ್ಟಿರೋ ತಾಳಿ ಇದು. ಆ ದೇವರೇ ಬಂದ್ರು ಅವನ್ಗಿದನ್ನ ಕೀಳೋ ಅಧಿಕಾರ ಇಲ್ಲ. ತೆಗ್ಯವ್ವ, ಏನು ಆಗಕ್ಕಿಲ್ಲ. ಅವತ್ತು ಒಂದೇ ಒಂದಿನ ಪೂರ್ವಿ ತನ್ನ ಕುತ್ತಿಗೆಯಿಂದ ತಾಳಿ ತೆಗಿಯೋ ಪ್ರಯತ್ನ ಮಾಡಿದಿಕ್ಕೇನೆ ನಿನ್ ಬೆನ್ ಮೇಲೆ ತೆಂಗಿನ ಗರಿ ಬಿದ್ದು ಎಂತ ಅಪಾಯ ಆಗಿತ್ತು. ಕುಳ್ಕೊಡಿನೇ ಇದಾರಲ್ಲ, ಚಿಕ್ಕದ್ ಬಿಡವ್ವ. ಏನಾಯ್ತು? ಬೇಗ ಬನ್ನಿ. ಮೇಲ್ಗೆ ನಿಧಾನಕ್ಕೆ ಬರೋದಲ್ವಾ ಕಂದ? ಇದನ್ನ ದೈವಚಿತ್ತ ಅಂತಾರೆ ತಾಯಿ. ಏನ್ ಅತ್ಯವ ಇದು? ನಾನು ಎಷ್ಟೇ ಪ್ರಯತ್ನ ಪಟ್ರು ಈ ತಾಳಿನ ತೆಗಿಯಕ್ಕೆ ಆಗ್ತಿಲ್ವಲ್ಲ. ದೈವ ನಿರ್ಧಾರದ ಮುಂದೆ ಮನುಷ್ಯನ ಪ್ರಯತ್ನಗಳು ವಿಫಲವಾಗುತ್ತೆ ತಾಯಿ. ದೇವರ ನಿರ್ಧಾರ
ಈ ತಾಳಿನ ತೆಗೆಯೋದ್ರ ಕಡೆ ಇಲ್ಲ. ನಾವುಗಳು ದೈವ ನಿರ್ಣಯಕ್ಕೆ ತಲೆ ಬಾಗಲೇಬೇಕು ತಾಯಿ. ಅಯ್ಯೋ, ಎಂತ ಧರ್ಮ ಸಂಕಟ ಇವಳಿಗೆ. ಹಂಗಾರೆ ಈ ತಾಳಿನ ಇವಳು ಕುತ್ಕೆನೆ ಹಾಕೊಂಡಿರ್ಬೇಕಾ? ಏನೋ ಸ್ವಾಮಿ, ಅಕ್ಕನ್ಗೆ ಹುಷಾರಿಲ್ವಂತೆ, ಹಾಸ್ಪಿಟಲ್ ಇದ್ದಾಳಂತೆ. ನರೇಂದ್ರ ಮಾಮ ಮೆಸೇಜ್ ಮಾಡಿದ್ದಾರೆ. ಪೂರ್ವಿ, ಚಂಚು ಇದೇ ಮನೆನಾ? ಹ್ಞೂ ಅತ್ತೆ. ನಾವು ಫೋನ್ ಮಾಡ್ಬಿಟ್ಟು ಒಳಗಡೆ ಹೋಗುವ ಇಲ್ಲ? ಅತ್ತೆ, ಅಮ್ಮಾಜಿ ಮನೆಯವ್ರು ನಾವು ಪರ್ಮಿಷನ್ ಎಲ್ಲ ತಗೊಂಡ್ ಒಳಗ್ ಹೋಗ್ಬೇಕಾ? ಬನ್ನಿ. ಚು ಹೇ ಚಂಚು, ನಾ ಇದೆಯಂತೆ, ಹುಷಾರು. ಅಯ್ಯೋ, ಏನಾಗಲ್ಲ, ಬನ್ನಿ ಅತ್ತೆ, ನಾನಿಲ್ವಾ? ಬನ್ನಿ. ಚಂಚು, ಚಂಚು, ನಾಯಿ ನೋಡಿ ಹೇಗ್ ಬೊಗಳುತ್ತದೆ. ಒಳಗ್ ಹೋಗೋದ್ ಬೇಡ ಪ್ಲೀಸ್, ಮೇಲಕ್ಕೆ ಬಿಟ್ರೆ ಅಷ್ಟೇ. ಬಾರೆ ಹೋಗೋಣ. ಸಿಸ್ಟರ್, ನನ್ನ ವೈಫ್ ಹೇಗಿದ್ದಾರೆ? ಅವ್ರಿಗೆ ಎಚ್ಚರ ಆಯ್ತಾ? ತುಂಬ ಏಟಾಗಿದೆ ಅವ್ರಿಗೆ? ಗೊತ್ತಿಲ್ಲ ಸರ್, ಅವ್ರು ಬೇರೆ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ನಾನು ಈಗಲೇ ನೋಡಬೇಕು. ಸರ್ ನೀವು ರೆಸ್ಟ್ ಮಾಡಬೇಕು, ರೆಸ್ಟ್ ಮಾಡಿ ಸರ್. ಸರ್ 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 ಲಂದೆ ಯಾವ ಕಡೆ ಹೊರಟೆ? ಈ ಪರಿಸ್ಥಿತಿಲಿ ಎಲ್ಲಯ್ಯ ಹೋಗ್ತಿದ್ಯಾ? ನಾನು ಪದ್ಮಿನಿ ನೋಡ್ಬೇಕು. ಎಲ್ಲಿದ್ದ ನೋಡು? ಯಾವ ವಾರ್ಡು? ನೋಡು, ನೀನ್ ಅವಳನ್ನ ಆಮೇಲೆ ನೋಡಿದ್ರೆ ಆಯ್ತು. ನಿನಗೂ ಪೆಟ್ಟು ಬಿದ್ದಿದೆ ಕಣೋ, ಗಮನ ಇರ್ಲಿ. ನಡಿ ಮಲ್ಕೋ, ಬಾ. ಇಲ್ಲ ಅಜ್ಜಿ, ಬಿಡಲ್ಲ. ನರೇಂದ್ರ, ಪದ್ಮಿನಿ ಅವನು ಎಷ್ಟು ಮಟ್ಟ ಹಚ್ಕೊಂಡಿದ್ದಾನೆ ನೋಡು. ಇವ್ನು ಆಡ್ತಾರ ತೋರ್ತಿದ್ರೆ ನಿಜಕ್ಕೂ ನನಗೆ ಭಯ ಆಗ್ತಿದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮಾಜಿ, ಎಲ್ಲ ಸರಿ ಹೋಗುತ್ತೆ. ಪದ್ಮಿನಿ, ಸರ್, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ. ಪ್ಲೀಸ್ ಸಿಸ್ಟರ್, ಒಂದು 5 ನಿಮಿಷ. ಇದಕ್ಕೆಲ್ಲ ನಾನೇ ಕಾರಣ ಪದ್ಮಿನಿ. ಗಡಿಬಿಡಿಲಿ ಮೆಟ್ಲ ಹತ್ತಕ್ಕೆ ಹೋಗಿ ನಿನ್ನ ಬೀಳಿಸ್ಬಿಟ್ಟೆ. ಇವ್ರಿಗೆ ಯಾವಾಗ ಎಚ್ಚರ ಆಗುತ್ತೆ? ಸರ್, ಅವ್ರಿಗೆ ತುಂಬಾ ಜ್ವರ ಇತ್ತು, ತುಂಬಾ ವೀಕ್ ಆಗಿದ್ರು, ಅದಕ್ಕೆ ಡ್ರಿಪ್ಸ್ ಹಾಕಿದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗ್ತಾರೆ ಸರ್. ಸಾರಿ ಪದ್ಮಿನಿ, ನಿನಗೆ ಜ್ವರ ಬರಕ್ಕೂ ನಾನೇ ನನ್ನ ಪ್ರೀತಿಸು ಅಂತ ನಿಂಗೆ ಒತ್ತಾಯ ಮಾಡಿ ನಿನ್ನ ಜೊತೆ ವಾದ ಮಾಡಿ ಬರೀ ಸ್ಟ್ರೆಸ್ ಕೊಟ್ಬಿಟ್ಟೆ ನಾನು. ನಿನ್ನಷ್ಟಕ್ಕೆ ನಿನ್ನ ಬಿಟ್ಟಿದ್ರೆ ನೀನು ಸರಿ ಹೋಗ್ತಿದ್ದೆ. ನಾನೇ ಅತಿಯಾಗಿ ಆಡ್ಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸು. ಇನ್ನು ಮುಂದೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಿಂಗೆ ಸ್ಟ್ರೆಸ್ ಹಾಕಕ್ಕೆ ನಾನು ಬಿಡಲ್ಲ. ನೀನು ಹುಷಾರ್ ತಪ್ಪಕ್ಕೆ ನಾನು ಚಾನ್ಸೇ ಕೊಡಲ್ಲ.
ಮಿನಿ, ಬೇಗ ಎಚ್ಚರ ಆಗು, ಇಲ್ಲಾಂದ್ರೆ ನಂಗೆ ಭಯ ಆಗತ್ತೆ. ಒಂದೇ ಒಂದ್ಸಲ ಕಣ್ಬಿಟ್ಟು ನನ್ನ ಜೊತೆ ಮಾತಾಡ್ಬಿಡು. ರೇ, ಯಾರೇ ಅದು? ಯಾರ್ ನೀವು? ರೀ, ಮೊದಲು ನಾಯಿ ನಮ್ ಬೋನ್ಗ್ ಹಾಕಿ ಕಚ್ಕಿಚ್ಚಿದ್ರೆ ಕಷ್ಟ. ಏನು ಇಲ್ಲ ನಿಮ್ಮಂತ ಕಳ್ರಿಗೋಸ್ಕರ ಮಾಡಿರೋ ಸೆಟಪ್ ಇದು. ಏನು ಸೆಟಪ್ಪ? ಏನು ನೀನ್ ಕಂಡಿಗ್ ನಾವ್ ಕಳ್ರ ತರ ಕಾಣಿಸ್ತಿದೀವ? ಅದೇ ನನ್ ಇಳಿಸಿ ಬನ್ನಿ. ಅಯ್ಯೋ ಚಂಚು, ನೀನ್ ಹೇಗೆ ಬೆಳತ್ತದೆ? ಅಯ್ಯೋ ಗೊತ್ತಿಲ್ಲ, ಗಾಬ್ರಿಗೆ ಹೆಂಗೋ ಹತ್ತು ಬಿಟ್ಟಿದೀನಿ. ಕೊಡಿಲಿ ಫೋನ್ ಕೊಡಿಲಿ. ನಾವು ಚಂದುಲಾಲ್ನ ನೋಡಕ್ ಬಂದಿದೀವಿ. ಅವ್ರಿದಾರ ಒಳಗೆ? ಸಾಹೇಬ್ರು ಇದ್ದಾರೆ, ಆದ್ರೆ ಅವ್ರು ಮೀಟ್ ಮಾಡಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕು, ಇಲ್ಲ ಅಂದ್ರೆ ಒಳಗ್ ಬಿಡಲ್ಲ. ಹೇ, ನಾವ್ ಯಾರು ಅಂತ ಗೊತ್ತಾ? ಅಮ್ಮಾಜಿ ಮನೆಯಿಂದ ಬಂದಿದೀವಿ. ಬನ್ನಿ ಅತ್ತೆ, ಒಳಗೋಗೋಣ. ಮೇಡಮ್, 1 ನಿಮಿಷ. ನನ್ನ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಮೇಡಮ್? ನಿಮ್ಮನ್ನೇನಾರು ಹಾಗೆ ಒಳಗ್ ಬಿಟ್ರೆ ನನ್ನ ಕೆಲಸ ಹೋಗುತ್ತೆ ಅಷ್ಟೇ. ಇರಿ. ಸರ್, ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಯಾರದು? ಅಮ್ಮಾಜಿ ಮನೆಯಿಂದ ಬಂದಿದ್ದಾರೆ ಸರ್. ಅಮ್ಮಾಜಿನ? ಇರು, ನಾನೇ ಅಲ್ಲಿ ಬಂದೆ. ಅಮ್ಮಾಜಿ ಅಲ್ಲ, ಇಬ್ರು ಲೇಡೀಸ್ ಬಂದಿದ್ದಾರೆ ಸರ್. 1 ನಿಮಿಷ. ಮೇಡಮ್, ನಿಮ್ಮ ಹೆಸರು? ಚಂಚಲ. ಚಂಚಲ ಅಂತೆ ಸರ್. ಇವಳು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾಳೆ? ನಿನ್ನೆ ಫೋನ್ ಮಾಡಿದಾಗ ಅಮ್ಮಾಜಿ ಸೊಸೆ ಅಂತ ಗೌರವದಿಂದ ಮಾತಾಡಿದೆ. ಇನ್ನು ಸುಮ್ಮನಿರೋಕ್ಕಾಗಲ್ಲ. ಯೋ, ಅವ್ರನ್ನ ಮನೆಯಿಂದ ಆಚೆ ಹೋಗಕ್ಕೆ ಹೇಳೋ. ನಾನು ಬ್ಯುಸಿ ಇದ್ದೀನಿ, ನನಗೆ ಇಂಥದಕ್ಕೆಲ್ಲ ಟೈಮ್ ಇಲ್ಲ. ಏನ್ ಹಾಗ್ ನೋಡ್ತಿದ್ಯಾ? ಕಳ್ರಂತಿದ್ದೆ, ಈಗ ಗೊತ್ತಾಯ್ತಾ ನಮ್ ಲೆವೆಲ್ ಏನು ಅಂತ. ಬನ್ನಿ ಅತ್ತೆ, ಹೋಗೋಣ. ಇರಿ ಮೇಡಮ್, ಸಾಹೇಬ್ರು ನಿಮ್ಮನ್ನ ಒಳಗ್ ಬಿಡ್ಬೇಡಿ, ಮನೆಯಿಂದ ಆಚೆ ಕಳಿಸಿ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಮಾತಾಡಕ್ಕೆ ಟೈಮ್ ಇಲ್ಲ ಅಂತೆ. ಹೋಗಿ ಹೋಗಿ. ಏನು ಹಾಗಂದ್ರ? ನಮ್ ಸಾಹೇಬ್ರು ಮನೆಗೆ ಯಾರೇ ಬಂದ್ರು ವಾಪಸ್ ಕಳ್ಸಲ್ಲ, ಆದ್ರೆ ನಿಮ್ಮನ್ ಕಳ್ಸಿದಾರೆ ಅಂದ್ರೆ ಕಳ್ತನಕ್ಕಿಂತ ಏನೋ ದೊಡ್ಡದೇ ಮಾಡಿದೀರಾ ಅನ್ಸುತ್ತೆ. ಏಯ್ ಚಂಚು, ಬಾ ಬಾ, ಹೋಗೋಣ ಬಾ. ನಾನು ಆಗ್ಲಿಂದ ಒಂದೇ ಸಮ ಫೋನ್ ಮಾಡ್ತಿದ್ದೀನಿ. ಒಂದ್ಸಲನಾದ್ರೂ ಫೋನ್ ತೆಗೆದು ಮಾತಾಡ್ಬೇಕು ತಾನೆ? ನಿನ್ನ ನೀನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಅಮ್ಮಾಜಿ, ಯಾರೇ ಆದ್ರೂ ಸರಿ ಪೂರ್ವಿ, ಮೇಲೆ ಫೋನ್ ಮಾಡ್ತಿದ್ದಾರೆ ಅಂತಂದ್ರೆ ಏನೋ ಮುಖ್ಯವಾದ ವಿಷಯ ಇರುತ್ತೆ ಅಂತ ತಾನೆ. ಫೋನ್ ಪಿಕ್ ಮಾಡಿ ಮಾತಾಡಿದ್ರೆ ಏನಾಗ್ಬಿಡತ್ತೆ? ನೀನೇನೋ ಮತ್ತೆ ನಮ್ಮ ಮನೆಗೆ ಬರಲ್ಲ ಅಂದಿಯಂತೆ, ಯಾಕೆ? ಅಮ್ಮಾಜಿ, ನನ್ನನ್ನ ಕ್ಷಮಿಸ್ಬಿಡಿ. ಮೊದ್ಲು ನಾನು ಅಕ್ಕನ್ನ ನೋಡ್ಬೇಕು. ಅವಳು ಎಲ್ಲಿದ್ದಾಳೆ ಅಂತ ಹೇಳಿ, ಆಮೇಲೆ ನಾನು ನಿಮ್ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಅಂಬಾಜಿ, ಪತ್ತುಗೇನಾಗೈತೆ? ಎಲ್ಲವಳೆ? ನರೇಂದ್ರ, ಈ ವಿಷಯ ಪೂರ್ವಿಗೆ ಹೇಗೆ ಗೊತ್ತಾಯ್ತು? ಪೂರ್ವಿಗೆ ನಾನೇ ಮೆಸೇಜ್ ಮಾಡಿದ್ದೆ ಅಮ್ಮಾಜಿ. ಪೂರ್ವಿ ಮನೆಗೆ ಬರೋಣ ಅಂತ ನಿರ್ಧಾರ ಮಾಡಿದ್ದಾಳೆ. ಆದ್ರೆ ಇವತ್ತು ಆ ನಿರ್ಧಾರ ಬದಲಾನ. ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡಿದೆ. ಡಾಕ್ಟರ್ ನಮಸ್ತೆ. ನಮಸ್ತೆ. ಪದ್ಮಿನಿ ಹೇಗಿದ್ದಾಳೆ ಈಗ? ಏನು ತೊಂದರೆ ಇಲ್ಲ ತಾನೆ? ಜ್ವರ ಜಾಸ್ತಿ ಇದೆ, ತುಂಬಾ ವೀಕ್ ಆಗಿದ್ದಾರೆ. ಡ್ರಿಪ್ಸ್ ಹಾಕಿದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬೇರೆ ಇನ್ನೇನ್ ವಿಷಯ? ಏನ್ ವಿಷಯ? ಅಂದ್ರೆ ಪದ್ಮಿನಿ ಏನಾದ್ರೂ ಗರ್ಭಿಣಿ? ನೋ, ಅಂಥದ್ದೇನಿಲ್ಲ.
ಪದ್ಮಿನಿ, ಫೈನಲಿ ನಿಂಗೆ ಎಚ್ಚರ ಆಯ್ತಲ್ಲ. ಐಮ್ ಸಾರಿ ಪದ್ಮಿನಿ, ನಿನ್ ಜ್ವರ ಬಂದು ತಲೆ ಸುತ್ತದಂಗೆ ಆಗ್ತಿದೆ ಅಂತ ಹೇಳಿ ಕಾರಲ್ಲಿ ಒದ್ದಾಡ್ತಿದ್ದೆ. ನಿನ್ ಎತ್ಕೊಂಡೆ ನಾನು ಹಾಸ್ಪಿಟ್ಲ್ ಒಳಗಡೆ ಬಂದೆ. ಮೆಟ್ಲು ಹತ್ತವಾಗ ಕಾಲ್ ಸ್ಲಿಪ್ಪಾಗಿ ಬಿದ್ಬಿಟ್ಟೆ, ಇನ್ನೂ ಬೀಳಿಸ್ಬಿಟ್ಟೆ. ಐಮ್ ರಿಯಲಿ ಸಾರಿ. ನನ್ ಕ್ಷಮಿಸ್ತೀಯಲ್ವಾ? ನೀವ್ ಹೇಗಿದ್ದೀರಾ? ಓ, ನನ್ ವಿಷಯ ಬಿಡು, ನನಗೇನಾಗಿಲ್ಲ. ಗಾಯ ಆಗಿದೆಯಲ್ಲ? ಓ, ಇದೊಂದು ಸಣ್ಣ ಗಾಯ ಅಷ್ಟೇ. ನೋಡು, ನೀನ್ ತುಂಬಾ ವೀಕ್ ಆಗಿದೆಯಾ ಅಂತ ಡಾಕ್ಟರ್ ಹೇಳ್ತಿದ್ರು. ಚಿಂತೆ ಮಾಡಿನೇ ಹೀಗಾಗಿರೋದು ಪದ್ಮಿನಿ. ನೀನ್ ಬೇಗ ಹುಷಾರಾಗ್ಬೇಕು. ನಿನ್ನ ಈ ಸ್ಥಿತಿಲಿ ನೋಡಕ್ ನನಗಾಗಲ್ಲ. ಪೂರ್ವಿ, ಅಕ್ಕ, ಏನು ಇದು? ಹೆಂಗಿದ್ಯಾ ಅಕ್ಕ? ನೀನ್ ನನ್ ಫೋನೇ ರಿಸೀವ್ ಮಾಡ್ಲಿಲ್ಲ. ನೀನ್ ಎಲ್ ತಾಳಿ ತೆಗ್ದ್ಬಿಟ್ಟಿದ್ಯೋ ಅಂತ ನನಗ್ ತುಂಬಾ ಭಯ ಆಗಿತ್ತು. ಪುಣ್ಯಕ್ಕೆ ಆ ದೇವರು ನಿನ್ಗಂತ ಬುದ್ಧಿ ಕೊಡ್ಲಿಲ್ವಲ್ಲ. ನನ್ಗೆ ಗೋಚೆವ ವಾಪಸ್ ಬಂದಂಗಾಯ್ತು ಕಣೆ. ಪೂರ್ವಿ, ಇವಳಿಗೆ ನಿನ್ ತಾಳಿ ಹುಚ್ಚಿಡ್ದಿದೆ. ಇವಳಿಗೆ ಏನಾದ್ರೂ ಇವಳು ತಡ್ಕೋತಾಳೆ, ಆದ್ರೆ ನಿನ್ ತಾಳಿ ಸ್ವಲ್ಪ ಆಚೀಚೆಗಾದ್ರೂ ಇವಳು ತಡೆಯಲ್ಲ. ನೋಡು, ನಿನ್ ಮನೆಗೆ ಹೋಗಿದ್ ಒಂದೇ ದಿನದಲ್ಲಿ ಹೇಗಾಗಿದ್ದಾಳೆ. ನೀನೇ ಸ್ವಲ್ಪ ಬುದ್ಧಿ ಹೇಳು. ಯಾಕಕ್ಕ, ಯಾಕಿಷ್ಟು ಪ್ರೀತಿ ಮಾಡೋ ಗಂಡನ್ನ ಗೋಳು ಹೊಯ್ಕೋತೀಯ? ನನ್ ಗಂಡ ಅನ್ಬೇಡ ಪೂರ್ವಿ, ಅವ್ರು ನನ್ಗೊಳ್ಳೆ ಸ್ನೇಹಿತ ಅಷ್ಟೆ. ಪ್ಲೀಸ್ ಅಕ್ಕ, ಹಿಂಗೆಲ್ಲ ಹೇಳಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಇವಳು ಬರ್ತಾ ಬರ್ತಾ ಕಲ್ಲಾಗ ಹೋಯ್ತಿದ್ದಾಳೆ. ಪೂರ್ವಿ, ನೀನ್ ಏನೇ ಬುದ್ಧಿ ಹೇಳಿದ್ರು ತಂಡ ಕಣವ. ಅದೆಲ್ಲ ಬಿಡು ಪೂರ್ವಿ, ನೀನ್ ಮತ್ತೆ ನಂದನ್ನವ್ರ ಮನೆಗೆ ಬರಲ್ಲ ಅಂತ ಯಾಕೆ ಹೇಳ್ದೆ? 1 ವಾರ ಆದ್ಮೇಲೆ ಬರ್ತೀನಿ ಎಂದಿದ್ಯಾ, ಮರಿಬೇಡ. ಅಲ್ಲಿಂದ ಹೊರಡೋಕೆ ನನಗೊಂದು ನೆಪ ಬೇಕಿತ್ತು, ಹೇಳಿದೆ. ಮತ್ತೆ ನಾನು ಆ ಮನೆಗೆ ಬರಕ್ಕಿಲ್ಲ. ಪೂರ್ವಿ, ಈಗ ನಾನು ಆ ಮನೆ ಹೊಸಲು ದಾಟಿ ಬಂದಾಯ್ತು. ಈಗ ನನಗೂ ಆ ಮನೆಗೂ ಏನ್ ಸಂಬಂಧ? ಅಮ್ಮಾಜಿ, ನೀರು. ನರೇಂದ್ರ, ಪದ್ಮಿನಿ ಗರ್ಭಿಣಿ ಅಲ್ಲ ಅಂತ ಗೊತ್ತಾದಾಗ್ಲಿಂದ ನನ್ ಮನ್ಸು ಸ್ವಲ್ಪ ನಿರಾಳವಾಗಿದೆ. ಅದೇನೋ ಸರಿ ಅಮ್ಮಾಜಿ, ಆದ್ರೆ ನಂದನ್ನು ಪದ್ಮಿನಿನ ದೂರ ಮಾಡೋದು ಎಷ್ಟು ಕಷ್ಟ ಅನ್ನೋದು ಇವತ್ತು ಪ್ರೂವ್ ಆಗೋಯ್ತು. ನಮ್ ನಂದನ್ ಪದ್ಮಿನಿನ ಅದೆಷ್ಟು ಪ್ರೀತಿಸ್ತಾನಮ್ಮಾಜಿ. ತನ್ಗೆ ಏಟಾಗಿದ್ರು ಲೆಕ್ಕಿಸ್ದೆ ಅವಳಿಗೆ ಏಟಾಯ್ತಲ್ಲ ಅಂತ ಒದ್ದಾಡ್ಬಿಟ್ಟ. ಇದರಿಂದಲೇ ಗೊತ್ತಾಗಲ್ವಾ ಅವನೆಷ್ಟು ಪ್ರೀತಿಸ್ತಾನೆ ಅಂತ. ನಂದನ್ನು ಎಷ್ಟು ಒಳ್ಳೆ ಗಂಡ ಅಲ್ವಾ? ಹೆಂಡತಿನ ಇಷ್ಟೊಂದು ಪ್ರೀತಿಸ್ತಾನೆ ಅನ್ನೋದು ಹೆಮ್ಮೆ ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಅವಳು ಅವನ ಹೆಂಡತಿನೇ ಅಲ್ಲ ಅನ್ನೋ ವಿಷಾದ. ನರೇಂದ್ರ, ಇಷ್ಟೊಂದು ಪ್ರೀತಿಸೋ ಹುಡುಗಿಗೆ ಮದುವೆ ದಿನ ತಾನೇ ತನ್ನ ಕೈಯಾರ ತಾಳಿ ಕಟ್ಟಿಲ್ಲ ಅನ್ನೋ ಸತ್ಯ ಗೊತ್ತಾದ್ರೆ, ಪೂರ್ವಿ ಅವನ ಹೆಂಡತಿ ಅನ್ನೋ ಸತ್ಯ ಗೊತ್ತಾದ್ರೆ ನಂದನ್ ಏನ್ ಮಾಡ್ಬೋದು? ಮನೇನ ರಣರಂಗ ಮಾಡಿಬಿಡ್ತಾನೆ. ಅವನಿಗೆ ಆಘಾತ ತಡ್ಕೊಳ್ಳಲ್ಲ ಅಮ್ಮಾಜಿ. ಹಾಗಾದ್ರೆ ಈ ವಿಷಯ ನಾನು ನಂದನ್ಗೆ ಹೇಗ್ ತಿಳಿಸ್ಲಿ? ಪದ್ಮಿನಿಯಿಂದ ನಂದನ್ನ ಹೇಗ್ ದೂರ ಮಾಡ್ಲಿ ನರೇಂದ್ರ? ಅಮ್ಮಾಜಿ,
ನಾವು ಈ ಸತ್ಯನ ನಂದನ್ಗೆ ಹೇಳೋ ಬದಲು ನೀವು ಪದ್ಮಿನಿ ಹತ್ರ ಮಾತಾಡಿ ಅವಳೇ ನಂದನಿಂದ ದೂರ ಆಗೋ ಹಾಗೆ ಮಾಡೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಆದರೆ ಅವಳು ಇದಕ್ಕೆ ಒಪ್ಕೋತಾಳ ಇಲ್ವಾ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಪೂರ್ವಿ ಒಪ್ಕೋಬೇಕಲ್ಲ. ಅವಳು ನಮ್ಮ ಮನೆಗೆ ಬರೋಕ್ಕೆ ತಯಾರಿಲ್ವಲ್ಲ ಅಮ್ಮಾಜಿ. ಪದ್ಮಿನಿ ಪೂರ್ವಿ ನಡುವೆ ಈ ಮದುವೆ ವಿಷಯ ಸಾಕಷ್ಟು ಚರ್ಚೆಗೆ ಬಂದಿದೆ ನರೇಂದ್ರ. ಅದಕ್ಕೇನೆ ನಾನು ಇಲ್ಲಿರಲ್ಲ, ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ ಅಂತ ಹಠ ಮಾಡಿ ಹೊರಟಿದ್ದು. ಮತ್ತೆ ನಾನು ಈ ಮನೆಗೆ ಬರಲ್ಲ ಅಂತ ಹೇಳಿದ್ದು ಅದಕ್ಕೇನೆ. ಇಷ್ಟಕ್ಕೂ ನಾನಾಗೆ ಫೋನ್ ಮಾಡಿದ್ರು ಮಾತಾಡದೆ ಇದ್ದಿದ್ದು ಅದೇ ಕಾರಣಕ್ಕೇನೆ. ಪದ್ಮಿನಿ ಈ ವಿಷಯ ಎಲ್ಲ ಯಾರಿಗೋ ಗೊತ್ತಾಗಬಾರ್ದು ಅಂತ ಅವಳು ನಿಭಾಯಿಸ್ತಾ ಇದ್ದಾಳೆ ಅಷ್ಟೇ. ಇರ್ಬೋದು ಅಮ್ಮಾಜಿ, ಆದರೂ ಈ ಸತ್ಯ ನಮ್ಮ ನಂದನ್ಗೆ ಇಷ್ಟು ದಿನ ಆದರೂ ಗೊತ್ತಾಗಿಲ್ಲ ಅನ್ನೋದನ್ನ ನನಗಂತೂ ನಂಬಕ್ಕಾಗ್ತಾ ಇಲ್ಲ. ಅದೇ ಆಶ್ಚರ್ಯ. ಹೌದು, ಅಷ್ಟು ನಾಜೂಕಾಗಿ ಅಕ್ಕ ತಂಗಿಯರಿಬ್ರು ನಿಭಾಯಿಸ್ತಾ ಇದ್ದಾರೆ. ಆದ್ರೆ ನರೇಂದ್ರ, ನನಗೊಂದು ಅವಕಾಶ ಸಿಗ್ಲಿ, ನಂದನ್ನಿಂದ ಪದ್ಮಿನಿನ ದೂರ ಮಾಡಿ ಪೂರ್ವಿನ ಮನೆ ತುಂಬಿಸ್ಕೋತೀನಿ. ಹಾಂ ಅಮ್ಮಾಜಿ. ಅಮ್ಮಾಜಿ ಬನ್ನಿ, ಪದ್ಮಿನಿನ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಇಲ್ಲಿವರೆಗೂ ಬಂದು ನೀವು ಅವಳನ್ನು ಮಾತಾಡಿಸ್ಲಿಲ್ಲ ಅಂದರೆ ತುಂಬ ನೊಂದ್ಕೊತಾಳೆ. ಸರಿ. ಬರಲ್ಲ ಅಂತ ಹೇಳ್ಬೇಡ ಕಣೆ. ನಿಜವಾಗ್ಲೂ ನಾನು ಬರಕ್ಕಿಲ್ಲ ಅಕ್ಕ. ಇಷ್ಟು ದಿನ ನಿನ್ನ ನಂದನ್ ಅವ್ರ ಮಧ್ಯೆ ಬಂದು ನಿಮ್ ನೆಮ್ಮದಿನ ಹಾಳು ಮಾಡಿದ್ದು ಸಾಕು. ಇನ್ನು ಮುಂದೆ ಈ ಪಾಪ ಮಾಡಕ್ಕಿಲ್ಲ ನಾನು. ನಿನಗಂತೂ ನಾನು ಹೇಳಿದ ಅರ್ಥ ಆಗಕ್ಕಿಲ್ಲ, ಆದ್ರೆ ನಂದನ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತೈತೆ. ಅವರೇ ನಿನ್ನನ್ನ ಸರಿ ಮಾಡ್ತಾರೆ. ನಾನ್ ಮಾತ್ರ ನಿಮ್ ಮನೆಗೆ ಬರಕ್ಕಿಲ್ಲ ಅಕ್ಕ.